ನಮಸ್ಕಾರ ಸ್ನೇಹಿತರೆ, ಕೆರಿಯರ್ ಕರ್ನಾಟಕ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇರುವಂತಹ ವಿಷಯ ಏನಂದ್ರೆ SIR ಅಥವಾ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಈಗಾಗಲೇ ಬಿಹಾರ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಗುಜರಾತ್, ತಮಿಳುನಾಡು ಮುಂತಾದ ಅನೇಕ ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ನಡೆದಿದೆ. ಪ್ರಸ್ತುತ ಕರ್ನಾಟಕ ಸೇರಿದಂತೆ 16 ರಾಜ್ಯ ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 3ನೇ ಹಂತದ ಪ್ರಕ್ರಿಯೆ ನಡೆಯಲಿದೆ. ದೇಶದಲ್ಲಿ ಬರೋಬ್ಬರಿ 24 ವರ್ಷಗಳ ನಂತರ ಅಂದರೆ 2002ರ ಬಳಿಕ ಇಷ್ಟು ದೊಡ್ಡ ಮಟ್ಟದ ಮನೆ ಪರಿಶೀಲನೆಯ ತೀವ್ರ ಪರಿಷ್ಕರಣೆ ನಡೀತಾ ಇದೆ. ನಿಮ್ಮ ಹತ್ತಿರ ಈಗಾಗಲೇ ವೋಟರ್ ID ಕಾರ್ಡ್ ಇದ್ದರೂ ಕೂಡ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗುವ ಅಪಾಯ ಇರುತ್ತೆ. SIR ನಡೆದಿರುವ ರಾಜ್ಯಗಳಲ್ಲಿ ಲಕ್ಷಾಂತರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು 58 ಲಕ್ಷ ಮತದಾರರ ಹೆಸರನ್ನು ತೆಗೆದುಹಾಕಲಾಗಿತ್ತು. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಸಹಾಯ ಮಾಡುವ ಉದ್ದೇಶದಿಂದ ಕೆಲವು ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ಪಟ್ಟಿಯಿಂದ ಅಳಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಇನ್ನು ಅನೇಕ ಖ್ಯಾತನಾಮರ ಹೆಸರನ್ನು ಕೂಡ ಕೈಬಿಡಲಾಗಿತ್ತು. ಕರ್ನಾಟಕದಲ್ಲಿ ಈಗಾಗಲೇ SIRಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಹಾಗಾದರೆ ಏನಿದು SIR ಪ್ರಕ್ರಿಯೆ? ಇದು ಹೇಗೆ ನಡೆಯುತ್ತೆ? ಮತದಾರರ ಪಟ್ಟಿ ಹೇಗೆ ಬದಲಾಗುತ್ತೆ? ಮತ್ತು ನಿಮ್ಮ ಹೆಸರು ಸುರಕ್ಷಿತವಾಗಿಡಲು ನೀವು ಯಾವ ದಾಖಲೆಗಳನ್ನು ನೀಡಬೇಕಾಗುತ್ತೆ? ಇವೆಲ್ಲದರ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಯೋಣ. ಅದಕ್ಕಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆಯೇ ನಮ್ಮ ಕೆರಿಯರ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಿದು SIR? ಸಾಮಾನ್ಯವಾಗಿ ಪ್ರತಿ ವರ್ಷ ಚುನಾವಣಾ ಆಯೋಗವು ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿ ಸಣ್ಣ ಮಟ್ಟದ ತಿದ್ದುಪಡಿಗಳನ್ನು ಮಾಡ್ತಾ ಇರುತ್ತೆ. ಆದರೆ SIR ಅಥವಾ ವಿಶೇಷ ತೀವ್ರ ಪರಿಷ್ಕರಣೆ ಎಂಬುದು ಸಾಮಾನ್ಯ ಪರಿಷ್ಕರಣೆ ಅಲ್ಲ. ಇದು ಅತ್ಯಂತ ಆಳವಾದ ಮತ್ತು ಕಡ್ಡಾಯವಾಗಿ ನಡೆಯುವ ಮನೆ ಪರಿಶೀಲನಾ ಪ್ರಕ್ರಿಯೆ. ಇದರ ಮುಖ್ಯ ಉದ್ದೇಶಗಳು: ನಕಲಿ ಮತದಾರ ನಿರ್ಮೂಲನೆ, ಒಂದಕ್ಕಿಂತ ಹೆಚ್ಚು ಕಡೆ ಇರುವ ಹೆಸರುಗಳನ್ನು ಪತ್ತೆ ಹಚ್ಚಿ ತೆಗೆದುಹಾಕುವುದು, ಮೃತ ಹಾಗೂ ವಲಸೆ ಹೋದವರ ಹೆಸರು ಡಿಲೀಟ್, ಮರಣ ಹೊಂದಿದವರು ಅಥವಾ ಆಯಾ ಊರನ್ನು ಬಿಟ್ಟು ಶಾಶ್ವತವಾಗಿ ಬೇರೆ ಕಡೆ ವಲಸೆ ಹೋದವರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡುವುದು, ಅರ್ಹ ಮತದಾರರ ಸೇರ್ಪಡೆ, 18 ವರ್ಷ ತುಂಬಿದ ಹೊಸ ಯುವ ಮತದಾರನ ಪಟ್ಟಿಗೆ ಸೇರಿಸುವುದು, ಪ್ರೊಜೆನಿ ಮ್ಯಾಪಿಂಗ್. ಇದು ಈ ಪ್ರಕ್ರಿಯೆ ಅತ್ಯಂತ ಮಹತ್ವದ ತಾಂತ್ರಿಕ ಬದಲಾವಣೆ. ಅಂದರೆ ಪ್ರತಿ ಮತದಾರರ ಹೆಸರನ್ನು ಅವರ ತಂದೆ, ತಾಯಿ ಅಥವಾ ಸಂಗಾತಿಯ ಅಂದರೆ ಸ್ಪೌಸ್ ಹೆಸರೊಂದಿಗೆ ಡಿಜಿಟಲ್ ಆಗಿ ಲಿಂಕ್ ಮಾಡಲಾಗುತ್ತೆ. ಇದರಿಂದ ಒಂದು ಕುಟುಂಬದ ಸರ್ವ ಸದಸ್ಯರು ಕೂಡ ಒಂದೇ ಬೂತ್ ವ್ಯಾಪ್ತಿಯಲ್ಲಿ ಬರುವಂತೆ ಮಾಡಲಾಗುತ್ತೆ. ಒಂದು ವೇಳೆ ಈ ಲಿಂಕ್ ಸಿಗದೇ ಇದ್ದರೆ ಅಂತಹ ಮತದಾರನ ಅನ್ಮ್ಯಾಪ್ಡ್ ಎಂದು ಪರಿಗಣಿಸಿ ಪಟ್ಟಿಯಿಂದ ತೆಗೆಯುವ ಸಾಧ್ಯತೆ ಇರುತ್ತೆ. ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಯಾವಾಗ? ಈಗಾಗಲೇ ಭಾರಿ ಸದ್ದು ಮಾಡಿರುವ SIR ಕರ್ನಾಟಕದಲ್ಲಿ 3ನೇ ಹಂತದಲ್ಲಿ ಜಾರಿಯಾಗ್ತಿದೆ. ಬರೋಬ್ಬರಿ 5.55 ಕೋಟಿ ಮತದಾರರನ್ನು ಇದು ಒಳಗೊಳ್ಳಲಿದೆ. ಈ ಇಡೀ ಪ್ರಕ್ರಿಯೆಯು ಹಂತ ಹಂತವಾಗಿ ಈ ಕೆಳಗಿನ ವೇಳಾಪಟ್ಟಿಯಂತೆ ನಡೆಯುತ್ತೆ. ಜೂನ್ 20ರಿಂದ ಜೂನ್ 29 ಇಲ್ಲಿ ಚುನಾವಣಾ ಅಧಿಕಾರಿಗಳಿಗೆ, BLOಗಳಿಗೆ ತರಬೇತಿ ಮತ್ತು ಪೂರ್ವ ಸಿದ್ಧತೆಗಳು ನಡೆಯುತ್ತೆ. ಜೂನ್ 30ರಿಂದ ಜುಲೈ 29 ಈ ಹಂತದಲ್ಲಿ ಮನೆ ಸಮೀಕ್ಷೆ ನಡೆಯುತ್ತೆ. ಈ 1 ತಿಂಗಳ ಅವಧಿಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಅಂದರೆ BLOಗಳು ಮತ್ತು ರಾಜಕೀಯ ಪಕ್ಷಗಳು ನೇಮಿಸಿದ BLAಗಳು ನಿಮ್ಮ ಮನೆಗೆ ಖುದ್ದಾಗಿ ಭೇಟಿ ನೀಡುತ್ತಾರೆ. ಅವರು ಮನೆಯಲ್ಲಿರುವ ಮತದಾರ ವಿವರಗಳನ್ನು ಸ್ಥಳದಲ್ಲೇ ಪರಿಶೀಲಿಸುತ್ತಾರೆ. ಆಗಸ್ಟ್ 5 ಕರಡು ಪಟ್ಟಿ ಪ್ರಕಟಣೆ. ಮನೆ ಸಮೀಕ್ಷೆಯ ನಂತರ ಸಿದ್ಧಪಡಿಸಲಾದ ಕರಡು ಮತದಾರ ಪಟ್ಟಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸಲಾಗುತ್ತೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4 ಈ ಅವಧಿಯಲ್ಲಿ ಸಾರ್ವಜನಿಕರು ತಮ್ಮ ಹೆಸರು ಬಿಟ್ಟು ಹೋಗಿದ್ದರೆ ಹಕ್ಕು ಮಂಡಿಸಲು ಅಥವಾ ತಪ್ಪು ಹೆಸರುಗಳಿದ್ದರೆ ಆಕ್ಷೇಪಣೆ ಸಲ್ಲಿಸಲು 1 ತಿಂಗಳ ಕಾಲಾವಕಾಶ ನೀಡಲಾಗಿರುತ್ತೆ. ಅಕ್ಟೋಬರ್ 7 ಅಂತಿಮ ಪಟ್ಟಿ ಪ್ರಕಟಣೆ. ಎಲ್ಲ ಆಕ್ಷೇಪಣೆಗಳನ್ನು ಪರಿಹರಿಸಿದ ನಂತರ ಅಂತಿಮ ಮತದಾರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಮತದಾರರ ಪಟ್ಟಿ ಹೇಗೆ ಪರಿಷ್ಕರಣೆಯಾಗುತ್ತೆ? SIR ಪ್ರಕ್ರಿಯೆಯಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲು ಚುನಾವಣಾ ಆಯೋಗವು ಬಿಗಿ ಕ್ರಮಗಳನ್ನು ಕೈಗೊಂಡಿದೆ. BLOಗಳು ಮನೆಗೆ ಬಂದಾಗ ತಂತ್ರಜ್ಞಾನ ಆಧಾರಿತ ಆ್ಯಪ್ಗಳ ಮೂಲಕ ಮಾಹಿತಿಯನ್ನು ನಮೂದಿಸುತ್ತಾರೆ. ಇಲ್ಲಿ ಮುಖ್ಯವಾಗಿ ನಗರ ಪ್ರದೇಶದಲ್ಲಿ ಬಾಡಿಗೆ ಮನೆಯಲ್ಲಿರುವವರು, ಇತ್ತೀಚೆಗೆ ಮನೆ ಬದಲಾಯಿಸಿದವರು ಮತ್ತು ಆಧಾರ್ ಹಾಗೂ ವೋಟರ್ ಐಡಿಯಲ್ಲಿ ಹೆಚ್ಚಿನ ಸ್ಪೆಲ್ಲಿಂಗ್ ವ್ಯತ್ಯಾಸ ಇರೋರನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ. ಉದಾಹರಣೆಗೆ ಆಧಾರ್ ಕಾರ್ಡ್ನಲ್ಲಿ ಹೆಸರಿನ ಮುಂದೆ ಇನಿಷಿಯಲ್ ಇದ್ದು ವೋಟರ್ ಐಡಿಯಲ್ಲಿ ಪೂರ್ಣ ಹೆಸರು ಇದ್ದರೆ ವ್ಯವಸ್ಥೆಯು ಅದನ್ನು ಮ್ಯಾಚ್ ಮಾಡಲು ವಿಫಲ ಆಗಬಹುದು. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳದಲ್ಲೇ ಪರಿಶೀಲಿಸಿ ನಿಮ್ಮ ಸಮ್ಮತಿಯೊಂದಿಗೆ ಪಟ್ಟಿಯನ್ನು ಪರಿಷ್ಕರಿಸುತ್ತಾರೆ. SIR ಪ್ರಕ್ರಿಯೆಯ ಸಮಯದಲ್ಲಿ ನೀಡಬೇಕಾದ ಪ್ರಮುಖ ದಾಖಲೆಗಳು ಯಾವುವು?
ಚುನಾವಣಾ ಆಯೋಗದ ಇತ್ತೀಚಿನ ಕಟ್ಟುನಿಟ್ಟಿನ ನಿಯಮಗಳ ಪ್ರಕಾರ ಮನೆ ಸಮೀಕ್ಷೆಯ ಸಮಯದಲ್ಲಿ ಬಿಎಲ್ಒಗಳು ನಿಮ್ಮಿಂದ ಯಾವುದೇ ಭೌತಿಕ ದಾಖಲೆಗಳನ್ನು ಕಲೆ ಹಾಕೋದಿಲ್ಲ. ಬದಲಿಗೆ ಅವರು ನಿಮ್ಮ ದಾಖಲೆಗಳನ್ನು ನೋಡಿ ವಿವರಗಳನ್ನು ಆ್ಯಪ್ನಲ್ಲಿ ಪರಿಶೀಲಿಸುತ್ತಾರೆ. ಒಂದು ವೇಳೆ ನಿಮ್ಮ ಹೆಸರಿನಲ್ಲಿ ಅಥವಾ ವಿಳಾಸದಲ್ಲಿ ತಿದ್ದುಪಡಿ ಇದ್ದರೆ, ಹೊಸದಾಗಿ ಹೆಸರು ಸೇರಿಸಬೇಕಿದ್ದರೆ ಅಥವಾ ಆಕ್ಷೇಪಣೆ ಸಲ್ಲಿಸುವಾಗ ಮಾತ್ರ ನೀವು ಅಧಿಕೃತ ಫಾರ್ಮ್ನೊಂದಿಗೆ ಈ ಕೆಳಗಿನ ದಾಖಲೆಗಳನ್ನು ನೀಡಬೇಕಾಗುತ್ತೆ. ಗುರುತಿನ ಮತ್ತು ವಯಸ್ಸಿನ ಪುರಾವೆ ಯಾವುದಾದರೂ ಒಂದು: ಪ್ಯಾನ್ ಕಾರ್ಡ್, ಚಾಲನಾ ಪರವಾನಗಿ, ಭಾರತೀಯ ಪಾಸ್ಪೋರ್ಟ್, ಜನನ ಪ್ರಮಾಣ ಪತ್ರ, ಶೈಕ್ಷಣಿಕ ದಾಖಲೆಗಳು, ಪ್ರಸ್ತುತ ವಾಸವಿರುವ ವಿಳಾಸದ ಪುರಾವೆ, ಇತ್ತೀಚಿನ ನೀರಿನ ಬಿಲ್, ವಿದ್ಯುತ್ ಬಿಲ್ ಅಥವಾ ಗ್ಯಾಸ್ ಕಲೆಕ್ಷನ್ ಬಿಲ್. ಇದು ನಿಮ್ಮ ಹೆಸರಿನಲ್ಲಿ ಅಥವಾ ಪೋಷಕರ ಹೆಸರಿನಲ್ಲಿ ಇರಬೇಕಾಗತ್ತೆ. ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನ ಪ್ರಸ್ತುತ ಚಾಲ್ತಿಯಲ್ಲಿರುವ ಪಾಸ್ಬುಕ್, ನೋಂದಾಯಿತ ಬಾಡಿಗೆ ಒಪ್ಪಂದ ಪತ್ರ. ಇದು ನಗರ ಪ್ರದೇಶದ ಬಾಡಿಗೆದಾರರಿಗೆ ಅತ್ಯಂತ ಪ್ರಮುಖವಾಗಿದೆ. ಅರಣ್ಯ ಹಕ್ಕು ಪ್ರಮಾಣ ಪತ್ರ, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ಅಥವಾ ಪಂಗಡದ ಜಾತಿ ಪ್ರಮಾಣ ಪತ್ರ, ಭೂಮಿ ಮನೆ ಹಂಚಿಕೆ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್. ಈ ಮೊದಲು ಆಧಾರ್ ಕಾರ್ಡನ್ನು ಆಯೋಗ ಪರಿಗಣಿಸಿರಲಿಲ್ಲ. ಇದು ಕೂಡ ವಿವಾದಕ್ಕೆ ಕಾರಣ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದಂತೆ ಆಧಾರ್ ಕಾರ್ಡನ್ನು 12ನೇ ಅಧಿಕೃತ ಗುರುತಿನ ಪುರಾವೆಯಾಗಿ ಬಳಸಿಕೊಳ್ಳಬಹುದಾಗಿದೆ. ಮತದಾರರು ಏನು ಮಾಡಬೇಕು? ಈಗ ಎಸ್ಐಆರ್ ಪ್ರಕ್ರಿಯೆಯು ಅತ್ಯಂತ ಕಟ್ಟುನಿಟ್ಟಾಗಿ ನಡೀತಾ ಇರೋದ್ರಿಂದ ರಾಜಕೀಯ ವಲಯದಲ್ಲಿ ಮತ್ತು ನಾಗರಿಕ ಸಮಾಜದಲ್ಲಿ ಕೆಲವು ಆತಂಕಗಳು ಸೃಷ್ಟಿಯಾಗಿವೆ. ವಲಸೆ ಕಾರ್ಮಿಕರು ಅಥವಾ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರ ಹೆಸರುಗಳು ತಾಂತ್ರಿಕ ದೋಷಗಳಿಂದಾಗಿ ಪಟ್ಟಿಯಿಂದ ಹೊರಗುಳಿಯಬಾರದು ಎಂಬ ಎಚ್ಚರಿಕೆಯನ್ನು ವಹಿಸಲಾಗುತ್ತಿದೆ. ಆದ್ದರಿಂದ ನಿಮ್ಮ ಜವಾಬ್ದಾರಿಯಾಗಿ ನೀವು ಈ ಕೆಳಗಿನ ಕೆಲಸಗಳನ್ನು ಮಾಡಬೇಕಾಗತ್ತೆ. ಮೊದಲ ಹೆಜ್ಜೆ: ಚುನಾವಣಾ ಆಯೋಗದ ಅಧಿಕೃತ ಮತದಾರರ ಸೇವಾ ಪೋರ್ಟಲ್ ಅಥವಾ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮೂಲಕ ನಿಮ್ಮ ಹೆಸರು ಪ್ರಸ್ತುತ ಪಟ್ಟಿಯಲ್ಲಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಅಧಿಕಾರಿಗಳು ಬಂದಾಗ ಸಹಕರಿಸಿ. ಜೂನ್ 30ರಿಂದ ಜುಲೈ 29ರ ಅವಧಿಯಲ್ಲಿ ಬಿಎಲ್ಒಗಳು ನಿಮ್ಮ ಮನೆಗೆ ಬಂದಾಗ ನಿಮ್ಮ ವೋಟರ್ ಐಡಿ ಮತ್ತು ಆಧಾರ್ ಮಾಹಿತಿಗಳನ್ನು ತೋರಿಸಿ ನಿಮ್ಮ ಕುಟುಂಬದ ಲಿಂಕಿಂಗ್ ಸರಿಯಾಗಿದೆ ಎಂಬುದನ್ನು ಪರಿಶೀಲಿಸಿ. ಬಾಡಿಗೆದಾರರ ಗಮನಕ್ಕೆ: ನೀವು ಮನೆ ಬದಲಾಯಿಸಿದ್ದರೆ ತಕ್ಷಣ ಹೊಸ ವಿಳಾಸಕ್ಕೆ ವೋಟರ್ ಐಡಿಯನ್ನು ವರ್ಗಾಯಿಸಲು ಫಾರ್ಮ್ 8 ಭರ್ತಿ ಮಾಡಿ ನೀಡಿ. ಎಸ್ಐಆರ್ ನಡೆದ ರಾಜ್ಯಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಮತದಾರರ ಸಂಖ್ಯೆ ಕಡಿಮೆಯಾಗಿದೆ. ಅಂದರೆ ಮೃತಪಟ್ಟಿರುವವರ ಹೆಸರುಗಳನ್ನು ತೆಗೆದುಹಾಕಿರೋದು ಒಂದು ಕಡೆಯಾದರೆ, ಡೂಪ್ಲಿಕೇಟ್ ವೋಟರ್ ಐಡಿ ಹೊಂದಿರುವವರು, ದಾಖಲೆಗಳಿಲ್ಲದವರು ಮುಂತಾದವರು ಮತ ಚಲಾಯಿಸುವ ಹಕ್ಕುಗಳನ್ನು ಕಳೆದುಕೊಂಡಿದ್ದಾರೆ. ದಾಖಲೆ ಇದ್ದರೂ ಉದ್ದೇಶಪೂರ್ವಕವಾಗಿ ಹೆಸರನ್ನು ಅಳಿಸಿ ಹಾಕಲಾಗಿದೆ ಎಂಬ ಆರೋಪವೂ ಇದೆ. ಹೀಗೆ ಮತದಾನ ಮಾಡುವ ಹಕ್ಕನ್ನು ಕಳೆದುಕೊಂಡಿರುವ ಸಂಖ್ಯೆಯೂ ಹೀಗಿದೆ: ಪಶ್ಚಿಮ ಬಂಗಾಳದಲ್ಲಿ 12%, ಗುಜರಾತ್ನಲ್ಲಿ 13%, ಗೋವಾದಲ್ಲಿ 11%, ತಮಿಳುನಾಡು, ಛತ್ತೀಸ್ಗಢದಲ್ಲಿ 12%, ಮಧ್ಯಪ್ರದೇಶದಲ್ಲಿ 6%, ಕೇರಳದಲ್ಲಿ 3% ಮತದಾರರ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಸ್ನೇಹಿತರೆ, ಪ್ರಜಾಪ್ರಭುತ್ವದಲ್ಲಿ ಅತಿದೊಡ್ಡ ಶಕ್ತಿಯೇ ನಮ್ಮ ಮತದಾನದ ಹಕ್ಕು. ಆ ಹಕ್ಕನ್ನು ಚಲಾಯಿಸಲು ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿರುವುದು ಕಡ್ಡಾಯ. ಚುನಾವಣಾ ಆಯೋಗವು ಹಮ್ಮಿಕೊಂಡಿರುವ ಈ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಹೆಸರು ಮತ್ತು ನಿಮ್ಮ ಕುಟುಂಬದವರ ಹೆಸರುಗಳು ಪಟ್ಟಿಯಲ್ಲಿ ಸುರಕ್ಷಿತವಾಗಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಮೊಬೈಲ್ ಸಂಖ್ಯೆ, ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ, ಜಮೀನ ಪಹಣಿ ಹೀಗೆ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿರುವುದರಿಂದ ನಿಮ್ಮ ಒಂದು ಗುರುತು ಅಳಿಸಿ ಹೋದರೂ ಭವಿಷ್ಯದಲ್ಲಿ ಸಮಸ್ಯೆ ಎದುರಾಗಬಹುದು. ಹೀಗಾಗಿ ಈಗಲೇ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿ ಇರಿಸಿಕೊಳ್ಳಿ. ಎಸ್ಐಆರ್ ವಿಚಾರದಲ್ಲಿ ತೀವ್ರ ಆರೋಪಗಳಿವೆ ಎನ್ನುವುದು ನಿಜ. ಆದರೆ ಇದು ಚುನಾವಣಾ ಆಯೋಗ ನಡೆಸುವಂತಹ ಕಡ್ಡಾಯವಾದಂತಹ ಒಂದು ಪ್ರಕ್ರಿಯೆಯಾಗಿದೆ. ಹೀಗಾಗಿ ಇದು ಮತದಾರರಾಗಿ ನಿಮಗೆ ಬಹಳ ಮುಖ್ಯ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಬಂಧುಗಳು ಹಾಗೂ ಊರಿನ ಎಲ್ಲರೊಂದಿಗೆ ಹಂಚಿಕೊಳ್ಳುವ ಮೂಲಕ ಎಸ್ಐಆರ್ಗೆ ತಯಾರಾಗುವಂತೆ ಅವರಿಗೂ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.